ಏನಿವಾಗ ಅವನಜ್ಜಿ ಗಾಳಿಪಟನ ಆರಿಸ್ಬೇಡ ಅಂತ ಹೇಳ್ತಿದ್ದೆ ನೀನು ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಇತ್ತೀಚೆಗಂತೂ ಬೇಜಾನ್ ಜನ ನಮ್ಮ ಹುಡುಗರು ಗಾಳಿಪಟನೆಲ್ಲ ಹಾರಿಸ್ತಾ ಇದ್ದಾರೆ. ಯಾಕಂದರೆ ಆ ಸೈಡದ ಗಾಳಿ ಮಸ್ತ ಗಾಳಿ ಬರುತ್ತೆ. ಗಾಳಿಪಟ ಆರ್ಸೋ ಕ್ರೇಜ್ ಅಂತೂ ಹೆವಿ ಇದೆ. ನಮ್ಮ ಏರಿಯಾದಲ್ಲಂತೂ ಒಂದು 10-20 ಗಾಳಿಪಟ ಆರ್ತಾನೆ ಇರ್ತವೆ ಯಾವಾಗಲೂ ಮೇಲ್ಗಡೆ. ಗಾಳಿಪಟ ಆರಿಸೋರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ, ಅಥವಾ ಗಾಳಿಪಟ ಆರಿಸಬೇಕು ಅಂದ್ಕೊಂಡಿರೋರು ನೋಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುತ್ತೆ, ಒಂದು ಲೈಫ್ ಸೇವ್ ಮಾಡ್ದಂಗೂ ಆಗುತ್ತೆ. ಯಾಕಂದರೆ ಇಲ್ಲೇನಾಗಿದೆ ಅಂತಂದರೆ ಒಂಥರ ಲೈಫು ಥ್ರೆಟ್ಟಿಗೆ ಬರುತ್ತೆ. ನೀವು ಗಾಳಿಪಟ ಆರಿಸೋದಲ್ಲಿ ಏನಾದ್ರು ಈ ಥರ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ಈ ಪ್ರಾಣ ನಮ್ಮ ಜನಗಳದೇ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿ ಯಾರ್ದು ಬೇಕಾದರೂ ಆಗಿರ್ಬೋದು. ಇಲ್ಲ ಆಡುಗೋಡಿಲಿ ಒಂದು ಇನ್ಸಿಡೆಂಟ್ ಆಗಿದೆ. ಏನು ಅಂತಂದರೆ ಗಾಳಿಪಟ ಆರಿಸಿದ್ರಂತೆ ಹುಡುಗರು. ಆ ದಾರ ಬಂದ್ಬಿಟ್ಟು 2 ವೀಲರಲ್ಲಿ ಹೋಗ್ತಾ ಇದ್ರಂತೆ ಹೆಲ್ಮೆಟ್ ಹಾಕೊಂಡೊಬ್ರು. ಅವರು ದಾರನ ನೋಡಿಲ್ಲ, ಥ್ರೆಡ್ನ ನೋಡಿಲ್ಲ, ಕಟ್ಟಾಗ್ಬಿಟ್ಟು ಬಿದ್ದಿದ್ದಾಗ ನಿಮಗೆ ಗೊತ್ತಲ್ಲ, ಕರೆಕ್ಟಾಗಿ ಸೂತ್ರ ಕಟ್ಟಿಲ್ಲ ಅಂತಂದರೆ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಹಂಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಗಾಳಿಪಟ. ಸೊ ಅವರು ಹೋದ್ರಂತೆ. ಇದು ನಗಂತ ವಿಷಯ ಅಲ್ಲ, ಬಟ್ ಏನೋ ಆಗ್ಬಿಟ್ಟಿದೆ ಅಚಾನಕ್ಕಾಗಿ. ಈ ಥರ ಆಗ್ಬೋದು, ಅದಕ್ಕೆ ಹೇಳ್ತಾ ಇರೋದು ನಾನು. 2 ವೀಲರ್ ಅವ್ರು ಹೋದ್ರಂತೆ, ಸಡನ್ನಾಗಿ ದಾರ ಬಂದ್ಬಿಟ್ಟಿದೆ ಮಧ್ಯಕ್ಕೆ. ಅವ್ರ ಕತ್ತತ್ರ ಕರೆಕ್ಟಾಗೆ ಹಿಂಗೆ ಮಾರ್ಕ್ ಬಿದ್ದುಬಿಟ್ಟಿದೆ ಗುರು. ಅದು ಹೆಂಗೆ ಅಂದರೆ ಅವ್ರು ಕಟ್ಟಾಗ್ಬಿಡ್ತಿತ್ತಂತೆ. ಇನ್ನು ಸ್ವಲ್ಪ ಏನಾದ್ರು ಫೋರ್ಸ್ ಜಾಸ್ತಿ ಇತ್ತು, ಪುನಃ ಮುಂದಗಡೆ ಹೋಗಿದ್ರು ಅಂತಂದರೆ ಅಷ್ಟು ಅವರು ಬೆರಳು ಇಟ್ಬಿಟ್ಟಿದ್ದಾರೆ. ಆ ಕತ್ತು ಹಂಗೆ ಮಾರ್ಕ್ ಬಿದ್ದಿದೆ, ರಕ್ತ ಎಲ್ಲ ಫುಲ್ ಒಂಥರ ಕಟ್ಟಾಗಿರೋ ಥರ ಇದೆ ಆ್ಯಕ್ಚುಲಿ. ಹಂಗೆ ಹಿಂಗೆ ಇಟ್ಬಿಟ್ಟಿದ್ದಾರೆ. ಈ ಬೆರಳು ಕೂಡ ಫುಲ್ಲು ಅರ್ಧಕ್ಕರ್ಧ ಕಟ್ಟಾಗಿ ಹೋಗ್ಬಿಟ್ಟಿದೆ. ಆ ರೇಂಜಿಗೆ ಇಂಪ್ಯಾಕ್ಟ್ ಆಗಿದೆ. ಏನಿವಾಗ ಅವನಜ್ಜಿ ಗಾಳಿಪಟನ ಆರಿಸ್ಬೇಡ ಅಂತ ಹೇಳ್ತಿದ್ದೆ ನೀನು ಎಲ್ಲರಿಗೂ ಅಂತೆಲ್ಲ ನೀವು ಕೇಳ್ಬೋದು. ನಾನು ಗಾಳಿಪಟ ಆರಿಸೋದ್ರ ವಿರುದ್ಧವಾಗಿ ಇಲ್ಲ ಗುರು. ಆಮೇಲೆ ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲೇನು ತಪ್ಪಾಗಿರೋದು ಅಂತಂದರೆ ಗಾಳಿಪಟ ಆರಿಸೋದ್ರಿಂದ ತಪ್ಪಾಗಿಲ್ಲ. ಆ ಥ್ರೆಡ್ ಯೂಸ್ ಮಾಡ್ತಾರಲ್ಲ ಗಾಳಿಪಟ ಆರಿಸ್ಬೇಕಾದ್ರೆ, ಸೂತ್ರ ಎಲ್ಲ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಥ್ರೆಡ್ಡಿಂದ ಇದು ಈ ಥರ ಇನ್ಸಿಡೆಂಟ್ ಆಗಿರೋದು. ಗಾಳಿಪಟ ಆರಿಸ್ಬೇಕು ಅಂತಂದರೆ ಕಾಟನ್ ಥ್ರೆಡ್ನ ಯೂಸ್ ಮಾಡಬೇಕು. ಇವರು ಪಕ್ಕಾ ನೈಲಾನ್ ಥ್ರೆಡ್ನ ಯೂಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ನೈಲಾನ್ ಥ್ರೆಡ್ ಎಲ್ಲ ಕೈಯಲ್ಲಿ ಹಿಂಗೆ ಹಾಕೊಂಡು ಹಿಂಗೆ ಎಳೆದ್ರೂ ಕೀಳಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ, ಅಲ್ಲಲ್ಲಿ ಕಚ್ಚಬೇಕಷ್ಟೇ. ಅದನ್ನು ಹಿಂಗೆ ಹಾಕೊಂಡು ಹಿಂಗೆ ಎಳೆದ್ರೆ ಕೈಯೇ ಕುಯ್ಕೊಂಬಂದ್ಬಿಡುತ್ತೆ. ಆ ಥರ ಇರುತ್ತೆ ನೈಲಾನ್ ಥ್ರೆಡ್. ಆ ಥರ ಥ್ರೆಡ್ಗಳನ್ನೆಲ್ಲ ಗಾಳಿಪಟ ಆರಿಸೋದಕ್ಕೆ ಯೂಸ್ ಮಾಡಬಾರ್ದು. ಅದೇ ಇಲ್ಲಿ ಥ್ರೆಟ್ ಆಗಿರೋದು. ಅದೇ ಏನಾದ್ರು ಗಾಳಿಪಟ ಆರಿಸೋಕ್ಕೆ ಅವ್ರು ಏನಾದ್ರು ಕಾಟನ್ ಥ್ರೆಡ್ ಯೂಸ್ ಮಾಡಿದ್ರು ಅಂತ ಅಂದರೆ ಈ ಥರ ಏನಾದ್ರು ಅಚಾನಕ್ ಏನಾದ್ರು ಈ ಥರ ಇನ್ಸಿಡೆಂಟ್ ಆಗಿಬಿಟ್ಟಾಗ ಕತ್ತು ಕುಯ್ಕೊಳ್ಳೋದಿಲ್ಲ. ಕತ್ತು ಮೇಲೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಮಾರ್ಕ್ ಬೀಳುತ್ತೆ ಅಷ್ಟೇ. ಒಂದು ಸ್ವಲ್ಪ ಥ್ರೆಶೋಲ್ಡ್ ಇರುತ್ತೆ ಅದಕ್ಕೆ ಕಾಟನ್ ಥ್ರೆಡ್ಗೆ. ಅದಾದ್ಮೇಲೆ ಅದು ಬ್ರೇಕ್ ಆಗಿಬಿಡುತ್ತೆ. ಈ ಥರ ಹೆವಿ ಫೋರ್ಸ್ ಹಾಕಬೇಕಾಗಿಲ್ಲ. ನೈಲಾನ್ ಥ್ರೆಡ್ಗಳಿಗೆಲ್ಲ ಹೆವಿ ಫೋರ್ಸ್ ಹಾಕಿದ್ರು ಅದು ಬ್ರೇಕ್ ಆಗೋದಿಲ್ಲ. ಕೆಲವರು ಗಾಳಿಪಟ ಆರಿಸೋರು ಅವ್ರಿಗಂತೂ ಗೊತ್ತಿರುತ್ತೆ ಈ ಥರ ಎಲ್ಲ ಆಗುತ್ತೆ ಸೀನ್ಸು ಅಂತ ಗೊತ್ತಿದ್ರು ಯೂಸ್ ಮಾಡ್ತಿರ್ತಾರೆ. ಕೆಲವ್ರಿಗಂತೂ ಗೊತ್ತೇ ಇರೋದಿಲ್ಲ, ಐಡಿಯಾನೇ ಇರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ತಿರ್ತಾರೆ. ಯಾವುದೋ ಒಂದು ಥ್ರೆಡ್ ಒಂದು ಅಜ್ಜಿ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಅಂಥವರು ಇದರಿಂದ ನಾರು ತಿಳ್ಕೊಳ್ಳಿ ಸ್ವಲ್ಪನಾದ್ರು. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು, ಯಾರಿಗೆ ಗೊತ್ತು. ಆಮೇಲೆ ನಿಮ್ಮ ಮೇಲೇನೇ ಎಲ್ಲ ಬರೋದು. ಸೊ ಅದಕ್ಕೆ ಕಾಟನ್ ಥ್ರೆಡ್ನ ಯೂಸ್ ಮಾಡಿ. ಆದಷ್ಟು ಏನು ಅದನ್ನೇ ಯೂಸ್ ಮಾಡಿ, ಕಾಟನ್ ಥ್ರೆಡ್ನ ಯೂಸ್ ಮಾಡಬೇಕಲ್ಲಿ. ಈ ಆಕ್ಸಿಡೆಂಟ್ ಆಗಿರೋರು ಅಂದರೆ ಕಟ್ಟಾಗಿದೆಯಲ್ಲ, ಅವ್ರು ಏನು ಹೇಳ್ತಾವ್ರೆ ಅಂತಂದರೆ ವಿಡಿಯೋ ಮಾಡಿಬಿಟ್ಟು ಈ ಗಾಳಿಪಟ ಆರಿಸೋದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಗೌರ್ಮೆಂಟ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಗಾಳಿಪಟ ಆರಿಸೋದ್ರಿಂದ ತಪ್ಪಾಗಿಲ್ಲ. ಅಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥ್ರೆಡ್ಡಿಂದ ತಪ್ಪಾಗಿರೋದು. ಕಟ್ಟಾಗಿರೋದು ಆ ಥ್ರೆಡ್ಡಿಂದ, ಗಾಳಿಪಟದಿಂದ ಅಲ್ಲ. ಸೊ ಗಾಳಿಪಟ ಆರಿಸೋದು ಒನ್ ಆಫ್ ದ ಟ್ರೆಡಿಷನು. ಈ ಥರ ಏನಾದರೂ ಗಾಳಿಪಟನೇ ಆರಿಸೋದನ್ನೇ ಬ್ಯಾನ್ ಮಾಡಿಬಿಟ್ರು ಅಂತಂದರೆ ಮುಂದೆ ಬರೋ ಜನ್ರೇಷನಿಗೆ ಗಾಳಿಪಟ ಅನ್ನೋದು ಏನು ಅಂತಲೇ ಗೊತ್ತಿರೋದಿಲ್ಲ. ಇವಾಗಿನ ಇಂಟರ್ನೆಟ್ ಜನ್ರೇಷನಲ್ಲಿ ನಮ್ಮ ಮೈಕ್ಳು ಪಬ್ಜಿ ಮತ್ತು ಫ್ರೀ ಫೈರ್ನೆಲ್ಲ ಆಡೋದು ಬಿಟ್ಬಿಟ್ಟು ಬಂದ್ಬಿಟ್ಟು ಬೀದಿಗಿಳಿದು ಗಾಳಿಪಟನ ಆರಿಸ್ತವ್ರೆ ಅಂತಂದರೆ ಇವ್ರಿಗೆ ಒಂಥರ ಶಬಾಷ್ ಅಂತ ಹೇಳಲೇಬೇಕು ಗುರು. ಇವ್ರಿಗೆ ಏನಾಗಿದೆ ಅಂತ ನೀವು ನೋಡಬೇಕು ಅಂತಂದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇನ್ಸ್ಟಾಗ್ರಾಮ್ದು. ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಇವ್ರದ್ದು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಆಮೇಲೆ ನಾನೇ ಎಂಕರೇಜ್ ಮಾಡ್ತಿಲ್ಲ ಗುರು, ನಿಮ್ಗೆಲ್ಲರಿಗೂ ಊರಲ್ಲಿರೋರೆಲ್ಲ ಗಾಳಿಪಟ ಆರಿಸ್ಕೊಂಡು ಕೂತ್ಕೊಳ್ಳಿ ಅಂತ. ಆಮೇಲೆ ಏನಾದ್ರು ಗಾಳಿಪಟ ಆರಿಸಿದ್ರಿ ಅಂತಂದ್ರೆ ಎಲ್ಲರೂ ಊರು ತುಂಬ ಬರೀ ದಾರಗಳೇ ಬಿದ್ದಿರ್ತಾವ ಅಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ ಗುರು. ಇದನ್ನ ಸೋಷಿಯಲ್ ಅವೇರ್ನೆಸ್ ಆದ್ರಾಗ ಅಂದ್ಕೊಳ್ಳಿ, ಏನಾದ್ರಾಗೂ ಅಂದ್ಕೊಳ್ಳಿ. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡ್ಬೋದು. ನನಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.